अस्सलामु अलैकुम व रहमतुल्लाहि व बरकातुहू। बिस्मिल्लाहिर रहमानिर रहीम। अल्हम्दुलिल्लाहि रब्बिल आलमीन। अस्सलातु वस्सलामु अला अशरफिल मुरसलीन व अला आलिहि व सहबिहि अजमाइन। अम्मा बाद। ಈ ಸುಂದರವಾದ ಕಾರ್ಯಕ್ರಮದ ಅಧ್ಯಕ್ಷರೇ, ಹಿರಿಯರೇ, ಕಿರಿಯರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಸಹೋದರರೇ, ತೀರ್ಪುದಾರರೇ ಹಾಗೂ ನನ್ನ ಸಹ ಸ್ಪರ್ಧಾರ್ಥಿ ಮಿತ್ರರೇ, ಇಂದು ನಾನು ಸಮಸ್ತ ಸಾಧಿಸಿದ ಕ್ರಾಂತಿ ಎಂಬ ವಿಷಯದ ಕುರಿತು ಕೆಲವೊಂದು ಮಾತುಗಳನ್ನಾಡಲು ಬಯಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್. ಮಹನೀಯರೇ, ಸಮಸ್ತ ಈ ಹೆಸರು ಮುಸಲ್ಮಾನರ ನಾಡಿಯಲ್ಲೂ ಸಂಚಾರ ಮಾಡುತ್ತಿದೆ. ಇದೊಂದು ಸಂಸ್ಥೆಯಲ್ಲ, ಕಾರ್ಗತ್ತಲ ಯುಗದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸತ್ಯ ಧ್ವನಿಯಾಗಿ ಮುಳುಗಿಸಿದ ಆ ಶಬ್ದ ಕಂಪನ ಇಂದಿಗೂ ಮುಸ್ಲಿಮರ ಕಿವಿಗೆ ಅಪ್ಪಳಿಸುವಂತೆ ಮಾಡುತ್ತಿರುವ ಆದರ್ಶವಾಹಕವಾಗಿದೆ ಬಹುಮಾನ್ಯ ಸಮಸ್ತ. ಪವಿತ್ರ ಇಸ್ಲಾಂನ ಜೀವಾಳವಾಗಿದೆ ಸಮಸ್ತವೆಂಬ ಮೂರಕ್ಷರ. ಚಿಗುರೊಡೆದ ಬೀಜ ಒಂದು ಬಿಸಿಲು ಮಳೆಯನ್ನದೆ ಬಿರುಗಾಳಿಗೂ ಬಗ್ಗದೆ ಹುಟ್ಟಿದದ್ದು ಮರವಾಗಿ ಫಲ ನೀಡಿದರೆ, ಒಂದಿಷ್ಟು ಜನರಿಗೆ ನೆರಳು ನೀಡಿದರೆ, ಅದು ರೋಚಕ ಗುರುತಾಗಿರುವುದಾದರೆ, ಇನ್ನು ಒಂದಿಷ್ಟು ನಿಷ್ಕಲ್ಮಶ ಉಲಮಾಗಳು ಒಟ್ಟು ಸೇರಿ ಪವಿತ್ರ ಇಸ್ಲಾಂನ ನೈಜ ಹಾದಿಯನ್ನು ಕಾಪಾಡಿಕೊಂಡು ಸತತ 100ರ ಸನಿಯ ವರ್ಷಗಳ ಕಾಲ ಚಾರಿತ್ರಿಕ ಸಾಧನೆಯನ್ನು ಮಾಡುತ್ತಾ ಅಕ್ಷರ ಕ್ರಾಂತಿಯ ಮುಖಮುದ್ರೆಯಾಗಿಸಿ ನೈಜ ಮುಸಲ್ಮಾನರ ಹಾದಿಯಾಗಿ ಬೆಳೆದು ನಿಂತ ಸಮಸ್ತ ಎಂಬ ಮಹಾವೃಕ್ಷದ ಕುರಿತು, ಅದರ ನೋವೋದ್ದನ ಕ್ರಾಂತಿ ಕುರಿತು ಅದೆಷ್ಟು ಬಣ್ಣಿಸಿದರೂ ಒಂದು ಹನಿಯಷ್ಟೇ ಸಮ. ಸಮಸ್ತವೆಂದರೆ ಆಳ ಸಮುದ್ರ, ಅದರ ಅಲೆಯನ್ನು ನೋಡಿ ಆನಂದಿಸಬಹುದು, ಆದರೆ ಅಳಿಯಲು ಸಾಧ್ಯವಿಲ್ಲ. ಹೊರಕಲ್ ತಂಗಳರವರಿಂದ ಪ್ರಾರಂಭಗೊಂಡ ಆ ದಿಟ್ಟ ಹೆಜ್ಜೆ ಸಾಟಿ ಇಲ್ಲದೆ ಸಾಗುತ್ತಾ ಇಂದು ಜಿಫ್ರಿ ಮುತ್ತುಕೋಯ ತಂಗಳರವರ ಕೈಯಲ್ಲಿ ಭದ್ರವಾಗಿದೆ. 9 ದಶಕಗಳು ದಾಟಿ ಸಮಸ್ತ ಶತಮಾನದ ಹೊಸ್ತಿನಲ್ಲಿದೆ. 100 ವಾರ್ಷಿಕೋತ್ಸವದ ಉದ್ಘಾಟನಾ ಸಮ್ಮೇಳನವು ಕರ್ನಾಟಕ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನವರಿ 28ರಂದು ನಡೆಯಿತು. ಮುಲ್ಲುಕೋಯ ತಂಗಳರವರಿಂದ ಹಿಡಿದು ಮುತ್ತುಕೋಯ ತಂಗಳರವರಿಗೆ ಆದರ್ಶದಲ್ಲಿ ಎಳ್ಳಷ್ಟು ರಾಜಿ ಇಲ್ಲದೆ ಸಮಸ್ತ ಅಲ್ಲಿ ಒಂದು ವಿಶಿಷ್ಟ ವಿಸ್ಮಯ ಕ್ರಾಂತಿಯನ್ನೇ ಸೃಷ್ಟಿಸಿದೆ. 1951ರಲ್ಲಿ ಮದ್ರಸಾ ಚಳುವಳಿಯ ಮುಂದಾಳತ್ವವನ್ನು ವಹಿಸಿ ಮದ್ರಸಾ ಶಿಕ್ಷಣಕ್ಕೆ ಅಡಿಗಲ್ಲು ಹಾಕಿತು. ಸಮಸ್ತ ಕೇರಳ ಇಸ್ಲಾಮಿಕ್ ಮತ ವಿದ್ಯಾಭ್ಯಾಸ ಬೋರ್ಡ್ ಮದ್ರಸಾ ಶಿಕ್ಷಣ ನಿಯಂತ್ರಿಸುತ್ತದೆ. ಪ್ರಸ್ತುತ ಸುಮಾರು 10,300ಕ್ಕೂ ಅಧಿಕ ಮದ್ರಸಗಳು, 10 ಲಕ್ಷಕ್ಕೂ ಮಿಗಿಲಾದ ವಿದ್ಯಾರ್ಥಿಗಳು ಹಾಗೂ 1 ಲಕ್ಷಕ್ಕೂ ಮಿಗಿಲಾದ ಅಧ್ಯಾಪಕರುಗಳು ಇದ್ದಾರೆ. ಇದು ಕೇವಲ ಕೇರಳ ಕರ್ನಾಟಕಕ್ಕೆ ಸೀಮಿತವಲ್ಲ. ಉತ್ತರ ಭಾರತ, UAE, ಕತಾರ್, ಒಮಾನ್, ಲಂಡನ್ ಇನ್ನು 18 ಇತರ ದೇಶಗಳಲ್ಲಿ ಸಮಸ್ತದ ಅಧೀನ ಮದ್ರಸಗಳು ಇವೆ. 1ರಿಂದ 12 ತರಗತಿ ಮದ್ರಸಾ ಶಿಕ್ಷಣ ವ್ಯವಸ್ಥೆ. ಎಲ್ಲಾ ತರಗತಿಗೂ ಮಧ್ಯ ವಾರ್ಷಿಕ ಪರೀಕ್ಷೆ. 5, 7, 10, 12 ತರಗತಿಗೆ ಪಬ್ಲಿಕ್ ಪರೀಕ್ಷೆ ನಡೆಸುವ ಅಚ್ಚುಕಟ್ಟಾದ ಸೂಕ್ಷ್ಮ ವಿಧಾನ, ಮೌಲ್ಯಮಾಪನ ಕೇಂದ್ರಗಳು, ಪರೀಕ್ಷಾ ಮೇಲ್ವಿಚಾರಕರು, ಏಕೀಕೃತ ಸರ್ಕಾರಿ ಮಾದರಿ ಅಂತರ್ಜಾಲದಲ್ಲಿ ಫಲಿತಾಂಶ, ಮರು ಮೌಲ್ಯಮಾಪನ ಅರ್ಜಿ, ಮರು ಪರೀಕ್ಷೆ ಇಷ್ಟೆಲ್ಲ ಹಂತವಿದ್ದರೂ ಇದುವರೆಗೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಲಿಲ್ಲ, ಪರೀಕ್ಷೆ ರದ್ದಾಗಲಿಲ್ಲ, ಪರೀಕ್ಷೆ ಮೊಟಕುಗೊಳ್ಳಲಿಲ್ಲ. ಯಾವ ಅಧ್ಯಾಪಕನು ತನಗೆ ಸಂಬಳ ದೊರೆತಿಲ್ಲ ಎಂದು ಪ್ರತಿಭಟನೆ ಮಾಡಲಿಲ್ಲ. ಅಚ್ಚರಿಯಾದರೂ ಇದು ಸತ್ಯ. ಕೇರಳದ ಸಣ್ಣ ಹಳ್ಳಿಯಿಂದ ಪ್ರಾರಂಭಗೊಂಡ ಜಗತ್ತಿನಾದ್ಯಂತ ಶ್ರೇಣೀಕೃತ ಮದ್ರಸಾ ಶಿಕ್ಷಣ ವ್ಯವಸ್ಥೆ 1989ರಲ್ಲಿ ರೂಪುಗೊಂಡ SKSSF ತನ್ನ 35ನೇ ವಾರ್ಷಿಕೋತ್ಸವದ ಸಂಭ್ರಮವು ಕೇರಳದ ಕಲ್ಲಿಕೋಟೆಯಲ್ಲಿ ಫೆಬ್ರವರಿಯಲ್ಲಿ ನಡೆಯಿತು. ಕರ್ನಾಟಕಕ್ಕೂ 10 ಮಿಕ್ಕ ಪುಟಾಣಿ ಸ್ಕೂಲ್, ಅಲ್ಬೀರ್ ಹೈಯರ್ ಸೆಕೆಂಡರಿ ಸ್ಕೂಲ್ ನಡೆಸುತ್ತಿದೆ. ಧಾರ್ಮಿಕ ಮತ್ತು ಭೌತಿಕ ಶಿಕ್ಷಣದ ಸಮನ್ವಯವಾದ ಅತ್ಯಾಧುನಿಕವಾದ ಸೌಕರ್ಯಗಳನ್ನೊಳಗೊಂಡ ದಾರುಲ್ ಹುದಾ ಇಸ್ಲಾಮಿಕ್ ಯೂನಿವರ್ಸಿಟಿ ಚೆಮ್ಮಾಡ್, ಜಾಮಿಯಾ ನೂರಿಯಾ ಅರೇಬಿಯಾ ಕಾಲೇಜ್ ಪಟ್ಟಿಕಾಡ್, MBA ಇಂಜಿನಿಯರಿಂಗ್ ಕಾಲೇಜುಗಳು, 1000ಕ್ಕೂ ಮಿಕ್ಕ ಪಲ್ಲಿ ದರ್ಶಗಳು, ಇಂಗ್ಲಿಷ್ ಮೀಡಿಯಂ ಬೋರ್ಡಿಂಗ್ ಸ್ಕೂಲ್ಗಳು, ಮಹಿಳಾ ಶರಿಯತ್ ಕಾಲೇಜುಗಳು ಹಾಗೂ ದೇಶ ವಿದೇಶಗಳಲ್ಲಿ 10,000ಕ್ಕೂ ಮಿಗಿಲಾದ
ಮಿಗಿಲಾದ ವಿದ್ಯಾಸಂಸ್ಥೆಗಳು ಹಾಗೂ ಲಕ್ಷಕ್ಕೂ ಮಿಗಿಲಾದ ವಿದ್ಯಾರ್ಥಿ ವೃಂದವು ಸಮಸ್ತದ ಅಭಿಮಾನವಾಗಿದೆ. ಸಮಸ್ತ ಮಾಡಿದ ಕ್ರಾಂತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ದಾರುಲ್ ಹುದಾ ಇಸ್ಲಾಮಿಕ್ ಯೂನಿವರ್ಸಿಟಿಯಲ್ಲಿ ಹುದವಿ ಬಿರುದು ಪಡೆದಂತಹ ಉಸ್ತಾದರು ಹಾದಿಯ ಎಂಬ ಹೆಸರಿನಲ್ಲಿ ಬೆಲೆ ಕಟ್ಟಲಾಗದ ಅಕ್ಷರ ಕ್ರಾಂತಿಯನ್ನು ಭಾರತದ ಮುಕ್ಕು ಮೂಲೆಯಲ್ಲೂ ನಡೆಸುತ್ತಿದ್ದಾರೆ. ವಿದ್ಯಾಸಂಸ್ಥೆಗಳು ಸ್ಥಾಪಿಸಿ ಉತ್ತರ ಭಾರತದ ಮುಗ್ಧ ವಿದ್ಯಾರ್ಥಿಗಳಿಗೆ ಇಸ್ಲಾಂನ ತಳಹದಿ ಹೇಳಿಕೊಡುತ್ತಿದ್ದಾರೆ. ಇಷ್ಟು ಹೇಳಿ ಏನು ನನ್ನ ಭಾಷಣೆಯನ್ನು ಕೊನೆಗೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.